ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಅರಸೀಕೆರೆ ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಅಸ್ತಿತ್ವ ಇಲ್ಲ. ನಾನು ನನ್ನ ಶಕ್ತಿ ಮತ್ತು ಜನರ ವಿಶ್ವಾಸದಿಂದ ಗೆದ್ದೆ, ನಿಮ್ಮಿಂದ ಅಲ್ಲ. ತಾಕತ್ತಿದ್ದರೆ 2028ರ ಚುನಾವಣೆಗೆ ಅರಸೀಕೆರೆಯಿಂದಲೇ ಸ್ಪರ್ಧಿಸಲಿ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ನೇರ ಸವಾಲು ಹಾಕಿದ ಶಾಸಕ ಕೆಎಂ ಶಿವಲಿಂಗೇಗೌಡ. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಯುವ ಸಪ್ತಾಹ ಆಚರಣೆ. ಎಸ್ಟಿಎಂ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ಆಕರ್ಷಕ ಯುವ ಮೆರವಣಿಗೆ. ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಮೆರವಣಿಗೆಗೆ ಚಾಲನೆ. ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ನಷ್ಟವಾದ ರೈತರಿಗೆ ತಲಾ 15,000 ಪರಿಹಾರ ನೀಡಲು ಒತ್ತಾಯ. ಪರಿಹಾರ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡುವಂತೆ ಮನವಿ. ಎಪಿಎಂಸಿಯಲ್ಲಿ ಮೆಕ್ಕೆಜೋಳ ಖರೀದಿಗೆ ಬ್ರೋಕರ್ಗಳ ಮಧ್ಯಸ್ಥಿಕೆ ಖಂಡನೀಯ ಎಂದ ರೈತ ಸಂಘ. ಅರಸೀಕೆರೆಯಲ್ಲಿ ನೆಲೆ ಇಲ್ಲದವರು ಇಲ್ಲಿ ಬಂದು ರಾಜಕೀಯ ಮಾಡುವ ಕನಸು ಕಾಣಬೇಡಿ. ತಾಕತ್ತಿದ್ದರೆ 2028ರ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ. ನಾನು ಯಾರ ಸಹಾಯದಿಂದಲ್ಲ, ನನ್ನ ಶಕ್ತಿ ಮತ್ತು ಜನರ ವಿಶ್ವಾಸದಿಂದ ಗೆದ್ದಿದ್ದೇನೆ ಎಂದು ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಗ್ಯಾರಂಟಿ ಸಂಸ್ಥೆಗಳನ್ನ ನಿಮಗೆ ಧೈರ್ಯ ಇದೆಯಲ್ರಿ, ತಾಕತ್ತಿದೆಯಲ್ರಿ ನಿಮ್ಗೆ ಅನೌನ್ಸ್ ಮಾಡಕ್ಕೆ, ಅದನ್ನು ಕೊಟ್ಟು 2 ವರ್ಷಗಳ ಕಾಲ ಸುಭಿಕ್ಷವಾಗಿ ಮಾಡಿದರು. ಯಾರಿಗೆ ಸಿಕ್ಕಿಲ್ಲ ದುಡ್ಡು ಅಂದ್ರೆ ಗಂಟೊಡೆಯರಿ ಸಿಕ್ಕಿಲ್ಲ. ಈ ಸರ್ಕಾರದಲ್ಲಿ ಗಂಟೊಡೆಯರಿ ಸಿಗದೆ ಇರೋದಕ್ಕೆ ಸಿಕ್ಕಿಲ್ಲ ಅಂತೇಳಿ ನಮ್ಮ ಮಾಧ್ಯಮದವ್ರು ಸ್ವಲ್ಪ ತೋರಿಸ್ತಾರೆ. ಅದಕ್ಕೆ ಹಂಗೆ ಇದು ಮಾಡ್ಕೊಂಡು ತಿರುಗ್ತಾರೆ. ಅದಾಗಲ್ಲ. ನಾನು ಮಾಡ್ತೀನಿ. ನಾನು ಹಾಸನಕ್ಕೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ, ದಾಖಲಾತಿ ತರ್ತೀನಿ. ದಾಖಲಾತಿ ನಾನು ಹೆಂಗ್ ಬಂದೆ, ನನ್ನ ಈ ಅರಸೀಕೆರೆಗೆ ಏನು ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಏನೇನು ವಿಧಾನಸಭೆಯಲ್ಲಿ ವಾದ ಮಾಡಿದ್ದೀನಿ ಅನ್ನೋದನ್ನ ದಾಖಲೆ ಸಮೇತ ತಂದು ನಾನು ಪತ್ರಿಕಾಗೋಷ್ಠಿ ನಡೆಸ್ತೀನಿ. ಸುಮ್ಮನೆ ಇದು ಮಾಡೋದಿಲ್ಲ. ಬಂದ್ಬಿಟ್ಟು ಏನ್ ನನ್ನ ಹೆಸರು ಹೇಳಿದ್ರು ಅಲ್ಲಿ ಅವತ್ತೊಂದಿನ ವಿಜೇಂದ್ರ ಇದ್ದ ಸಭೆಯಲ್ಲಿ ಹೇಳಲ್ಲ ಆಗ್ಲೂ ನಾನು ಹೇಳಿದೆ, ನಾನು ಹೇಳಿದೆ ಇವ್ರ ಹೆಸರ. ಹೌದಪ್ಪ, ನಾವು ನನ್ನ ಹೆಸರು ಹೇಳೋವಷ್ಟು ಯೋಗ್ಯತೆ ನಾನು ಇಟ್ಕೊಂಡಿಲ್ಲ, ಅದರಿಂದ ಬಿಟ್ಟಾರ ಅವ್ರ ಕೈಯ ಅಂತ ಹೇಳಿ. ಹಿಂಗೆ ಈ ತರದ ಏನೋ ಬಡವ್ರ ಮಕ್ಕಳು ರಾಜಕೀಯದಲ್ಲಿ ಮೇಕ್ ಬಂದಾರೆ ಅಂತ ಹೇಳಿ ನಮ್ದು ಅದ್ಯಾರೋ ಒಬ್ಬ ಅಂತಂದು ಪೇಪರಲ್ಲಿ ಬರ್ದಿದ್ದ. ನನ್ನ ಮಗನ್ನ ರಾಜಕೀಯಕ್ಕೆ ನಾನು ತರಲ್ಲ. ಇಲ್ಲಿ ಸಿದ್ದರಾಮಯ್ಯ ಫೋಟೋದ ಹತ್ರ ಹೇಳ್ತಾ ಇದೀನಿ, ನಾನು ತರಲ್ಲ. ನನ್ನ ಮಗ ಡಾಕ್ಟರ್ ಓದಿಸಿದೀನಿ. ಅವ್ರಿಗೆ ಅವತ್ತೇ ನಾನು ML ಆದ ದಿವಸನೇ ಅಳಿಕೆ ಕಳಿಸ್ತೀನಿ. ಅಳಿಕೆಯಿಂದ ರಾಮಕೃಷ್ಣ ವಿದ್ಯಾಲಯಕ್ಕೆ ಕಳಿಸಿ ಅಲ್ಲಿಂದ ಹಂಗೆ ಈ ಮೆಡಿಕಲ್ ಕಾಲೇಜಿಗೆ ಕಳಿಸಿ ಇವತ್ತು MD ಮಾಡ್ಕೊಂಡವ್ರೆ. ಅವನು ಡಾಕ್ಟ್ರಿ ಕೆಲಸ ಮಾಡ್ಕೊಂಡು ಸಾಕು, ಅವ್ನು ಡಾಕ್ಟರ್ ಆಗಿ ಇಲ್ಲಿ ಏನು ಬಂದು ರಾಜಕೀಯ ಮಾಡೋಕ್ಕೆ ಯಾರಾದ್ರೂ ಪುಣ್ಯಾತ್ಮರು ಯಾರಾದ್ರೂ ಹುಟ್ಟಿಗೆತಾರೆ. ನಾನೇ ಶಾಶ್ವತ ಅಲ್ಲ. ನನ್ನ ಹೆಂಡ್ತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷದ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕ ಬಂದಿಲ್ಲ ಅಂತ ರಾಜಕಾರಣಿಯವರು ತೋರಿಸ್ತಿದ್ರಿ. ಅದು ಎರಡನೇನು, ನಾನು ಮೊದಲನೇನು, ಎರಡನೇ ಸಿದ್ದರಾಮಣ್ಣವರು ಅವರು ಕಟ್ಟಿದ್ದಲ್ಲ. ಅದು ತಿಳ್ಕೊಳ್ಳೋದು. ಅವ್ರ ಮಗನಂತೂ ರಾಜಕೀಯ ತಿಳಿಸಿರ್ಬೋದು. ಆದ್ರೆ ನಾವು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ರಾಜಕಾರಣ ಮಾಡೋ ಕುಟುಂಬ ಅಲ್ಲ ನಾನು ಮಾಡಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾವು ಆ ಥರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳ್ಕೊಳ್ಳಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸಲ್ಲ, ದುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನಶಕ್ಕೆ ಹೋಗೋಣ. ನಾನೇ ಯಾಕ್ರಿ ಹೋಗೋಣ ಒಳನಶಕ್ಕೆ? ನನ್ನ ಭೂಮಿ ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ. ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲೇ ನಾನು ಸಾಯ್ತೇನೆ. ಜನತೆಯ ಅವ್ರು ನನ್ನ ಒಂದ್ಸರಿ ನಾನು ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆಲ್ಲ ಬೆಳಿಗ್ಗೆ ದಂಡ ಅಂತಾರೆ, ಮುಖಾಣ ಅಂತೀನಿ. ಹಿಂಗ್ ಹೋಗ್ತಾ ಇದೀವಿ. ಆ ಚರಿತ್ರೆನೇ ಬೇರೆ ಇದೆ. ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ? ಇದು ಈ ಜನ್ಮದಲ್ಲಿ ನಾನಿರೋವರೆಗೂ ನಿಮಗೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿದೆ ಯಾರಾದ್ರೂ ಒಬ್ಬ ನಾಯಕರು ಬೆಳಕತ್ತ.
ನಮ್ಮ ಪಾರ್ಟಿನಲ್ಲೇ ಬೆಳ್ಕತ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ. ನಿಮಗೆಲ್ಲ ಆಶೀರ್ವಾದ ಮಾಡೋ ಜಯಮಾನ ನಮ್ದಲ್ಲ. ಈ ಅರಸೀಕೆರೆ ಕನಸನ್ನು ಇಟ್ಕೊಂಡು ಬಂದಿದ್ದೀರಲ್ಲ, ಕರ್ಕೊಂಡ್ಬಲ್ಲಿ ಪುಣ್ಯಾತುಮ್ರ ನೀವು, ನಾವು ತೋರಿಸ್ತೀವಿ ಅದೇನು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀವೇನೋ ತಿಳ್ಕೊಂಡಿದ್ದೀರಿ, ಎಂಟನ್ನು ರಾಜಕಾರಣ ಮಾಡಕ್ಕೆ ಇಲ್ಲಿ ಆಗತ್ತಲ್ಲ. ಎಲ್ಲಾ ಜನಾಂಗರು ನನ್ಗೆ ಓಟ್ ಹಾಕ್ತಾರೆ. ನೀವು ತಿಳ್ಕೊಂಡ್ರೆ ಬೇರೆ ತಪ್ಪು, ಎಲ್ಲರೂ ಆಗ್ತಾರೆ, ಎಲ್ಲಾ ಸಮಾಜದವ್ರು ಆಯ್ತು. ಒಕ್ಕಲಿಗರು ದೇವೇಗೌಡರು ಬಿಟ್ಟು ಒಟ್ಟೆ ಹಾಕತ್ತಲ್ಲ ಅಂತಂದ್ರು, ಹೇಗೆ ಹಾಕಿದ್ರು ಗಣಸಿ ಹೋಗ್ಲಿಲ್ಲ ನಂಗೆ, ಗಣಸಿ ಹೋಗ್ಲಿಲ್ಲ ಹೆಂಗ್ರಿ ಹಾಕಿದ್ರು ನನ್ಗೆ ಓಟ. ಈಗ ಹೋಗಿ ಹಾಕ್ಸಿದ್ರಿ ಅಲ್ಲಿ ಏನು ಮೊದಲಿಂದ ಪಾರ್ಟಿ, ಆ ಪಾರ್ಟಿ ಹೋತ ಹೊತ್ತಾಗಿ ಸಿಗ್ತಾ ಬರ್ತದೆ. ನನಗೆ ಮುಕ್ಕಾಲು ಭಾಗ ಗಣಸಿ ಹೋಗ್ಲಿ ನನ್ಗೆ ಓಟ್ ಕೊಟ್ಟಾರೆ, 9,000 ಲೀಡ್ ಕೊಟ್ಟಿದ್ದಾರೆ. ಸುಮ್ಮನೆ ಕೊಡ್ತಾರ? ಇದೆಲ್ಲ ಬೇಡ, ಈ ಕತೆ ಕಟ್ ಮಾಡಿ. ಈಗ ಇದೊಂದು ಸಂದರ್ಭ ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಒಂದು ತಕ್ಕೊಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದೀನಿ, ಈಗ ಮಾತಾಡಿದೀನಿ. ಇದು ಶುರುವಾಗುತ್ತೆ, ಇದು ನಿಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರಲಿ ಇಲ್ಲಿಗೆ ಬಂದು ನಿಂದಲ್ಲಿ, ಅದೇನಾಗುತ್ತಾ ಅದು ನೋಡೋಣ. ಆ ಯುದ್ಧ ಸಿದ್ದರಾಮಣ್ಣ ನೇತೃತ್ವ, DK ಶಿವಕುಮಾರ್ ನೇತೃತ್ವ, ಎಲ್ಲ ಸಮಾಜಗಳ ನೇತೃತ್ವದಲ್ಲಿ ನನಗೆ ಗೊತ್ತಿದೆ. ನನಗೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಮುಂದೆ ನಾನು ಶಿವಲಿಂಗೇಗೌಡನ್ನ ಮಂತ್ರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಣ್ಣ ನುಡಿದೋಗಿದ್ದಾರೆ. ಅದರಂತೆ ಸಿದ್ದರಾಮಣ್ಣ ನಡ್ಕತ್ತಾರೆ, ಸಿದ್ದರಾಮಣ್ಣ ನಡೀತಾರೆ, ಒಳ್ಳೆ ವಾತಾವರಣ ಬರುತ್ತೆ. ಇನ್ನೂ ಅರಸೀಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆ ಶಕ್ತಿಯ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗಿದೆ, ಅದನ್ನ ಮಾಡ್ತೀನಿ. ನೀವು ಯಾರಾದ್ರೂ ಸ್ವಲ್ಪ ಅಲ್ಪ ಏನಾರು ಈ ಸಣ್ಣ ಪುಟ್ಟ ಕೆಲಸಗಳಾಗದೇ ಇದ್ದಾಗ ಸ್ವಲ್ಪ ಮಾತಿನ ವ್ಯತ್ಯಾಸಗಳಿಂದ ನೊಂದಿದ್ರೆ ಅದನ್ನ ಸರಿಪಡಿಸಿಕೊಂಡು ಎಲ್ಲ ಭದ್ರವಾದಂತ ಬುನಾದಿಯನ್ನ ಈ ಅರಸೀಕೆರೆಯಲ್ಲಿ ಕಟ್ಟಣ, ಎಲ್ಲ ಅಣ್ತಮ್ಮಂದ್ರು ಹೋಗೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣ ಸದ್ಯಕ್ಕೆ ಈ ರಾಜ್ಯದ ರಾಜಕಾರಣದಲ್ಲಿ ಅವರೇ ಹೈಯೆಸ್ಟ್ ದಿನಗಳನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಕೀರ್ತಿಗೆ ಅವರು ಬಂದಿದ್ದಾರೆ. ಅದು ಶಾಶ್ವತವಾಗಿ ಉಳ್ಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣಂತ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬ ಈ ದೇಶದಲ್ಲಿ ರಾಜ್ಯದಲ್ಲಿ ಹುಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ನನಗಿಲ್ಲ. ನಿಜವಾಗಲೂ ಅವರನ್ನ ಹತ್ತಿರದಿಂದ ಮನುಷ್ಯನ ಸರಳ ಹೃದಯದವರು, ನನ್ನಂಗೇನೆ ಒಳಯಾತ್ರೆಗೆ ಬಳೆಯಾತ್ರೆಗೆ ಇದೇ, ಯಾರನ್ನು ಏನ್ ರೀತಿಯಲ್ಲಿ ಅಂದದ್ದು ನಾನು ದಿನವೇ ನೋಡಿಲ್ಲ. ಏನಪ್ಪ ಅಂತರವತ್ತು ಏನ್ ರೀತಿಯಲ್ಲಿ ಅಂತ AS ಆಫೀಸರ್ಸ್ನು ಅವ್ರು ಮಾತಾಡಲ್ಲ, ಏನ್ರಿ ಅನ್ನಕ್ಕಲ್ಲ, ಏನ್ರಿ ಅಂತಾರೆ. ಈ ರೀತಿ ಅವ್ರು ನಡೆದು ಬಂದಿರೋ ಸ್ವಭಾವ ಸರಳ, ಆ ಗ್ರಾಮೀಣ ಸೊಗಡು ಅವರಲ್ಲಿದೆ. ಅದನ್ನ ನಾವು ಮಾಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಅರಸೀಕೆರೆಯ ಇನ್ನೂ ಮಾಡಬೇಕಾದಂತ ಅಭಿವೃದ್ಧಿ ಪತ್ರಗಳಿದೆ. 1,000 ಇದರಲ್ಲಿ KHBನಲ್ಲಿ ಗೃಹ ಮಂಡಳಿ ಮನೆಗಳನ್ನ ಶಾಂಕ್ಷನ್ ಮಾಡಿಸ್ತೇವೆ. ಆ ಪಾಪ ಯಾರು ಮಾಡಿದಾರ ಅವ್ರಿಗೆ ತೊಟ್ಟಿ ಅದು ಬರೋದಕ್ಕೆ ಜನಗಳಿಗೆ ಚಾಡಿ ಹೇಳ್ಕೊಟ್ಟು. ಹಾಸನ ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ಸಪ್ತಾಹದ ಆಕರ್ಷಕ ಮೆರವಣಿಗೆಗೆ SDM ಆಯುರ್ವೇದದ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಅವರು ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಯುವ ಜನತೆಯ ಭಾಗವಹಿಸುವಿಕೆಯಿಂದ ಆಕರ್ಷಕ ಮೆರವಣಿಗೆ ನಡೆಯುತ್ತಿದ್ದು, ಇದು ಯುವ ಶಕ್ತಿಯ ಪ್ರತೀಕವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶ ಇಂದಿಗೂ ಜೀವಂತವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಗುರಿಯನ್ನು ಹೊಂದಬೇಕು. ಪ್ರತಿದಿನ ನನ್ನ ಕರ್ತವ್ಯವೇನು, ಗುರಿ ಸಾಧನೆಗೆ ನಾನು ಎಷ್ಟು ಶ್ರಮಿಸುತ್ತಿದ್ದೇನೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದರು. ಕಾರ್ಯಕ್ರಮದಲ್ಲಿ ಟಿವಿ ಮುಖ್ಯಸ್ಥ ಸುಬ್ಬಯ್ಯ ನಾಯ್ಡು, ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ GD ಅನಂತಮೂರ್ತಿ, SDM ಆಯುರ್ವೇದ ಕಾಲೇಜಿನ ಡಾಕ್ಟರ್ ಯು ಶೈಲಜಾ, ಆಯುರ್ವೇದ ಮತ್ತು ಯೋಗ ತಜ್ಞ ಡಾಕ್ಟರ್ ಗುರು ಬಸವರಾಜು, ಯಲಗಚ್ಚಿನ್, ಕಲಾವಿದ BT ಮಾನವ ಸೇರಿದಂತೆ ಇತರರು ಹಾಜರಿದ್ದರು.
ನಮಸ್ಕಾರ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಆವರಣದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೆಯೇ 163ನೇ ಸ್ವಾಮಿ ವಿವೇಕಾನಂದ ಅವರ 163ನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ. ಇವತ್ತು ಬೆಳಿಗ್ಗೆ ಮೆರವಣಿಗೆಗಳ ಮೂಲಕ ಎಲ್ಲ ಯುವ ಜನತೆಯನ್ನು ಸೇರಿಕೊಂಡು ಬಿಟ್ಟು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ನಮಗೆ ಸ್ವಾಮಿ ವಿವೇಕಾನಂದ ಅವರು ಅವೇಕ್, ಅರೈಸ್ ಆ್ಯಂಡ್ ಡು ನಾಟ್ ಸ್ಟಾಪ್ ಅಂಟಿಲ್ ಯು ರೀಚ್ ಯುವರ್ ಗೋಲ್, ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಕರೆ ಕೊಟ್ಟಿದ್ದು ಈಗಲೂ ಕೂಡ ಭಾಳ ಪ್ರಸ್ತುತವಾಗಿದೆ. ಆತ್ಮನಿರ್ಭರ ಭಾರತ ಎಂಬುದು ಸ್ವಾಮಿ ವಿವೇಕಾನಂದ ಅವರ ಒಂದು ಕನಸಾಗಿತ್ತು. ಯುವ ಜನತೆಯಲ್ಲಿ ನಮ್ಮ ರಾಷ್ಟ್ರ ಕಟ್ಟುವಂತಹ ಒಂದು ಶಕ್ತಿ ಇದೆ, ಅದನ್ನು ಅವರು ನಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಶಾಂತಿದೂತ, ಇಡೀ ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ತಿಳಿ ಹೇಳಿದ್ದಾರೆ. ಒಂದು ಪುಸ್ತಕ, ಅವರು ಬರೆದಂಥ ಪುಸ್ತಕ ಏನಂದರೆ ಕೊಲಂಬೋ ಟು ಅಲ್ಮೋರಾ. ಆ ಪುಸ್ತಕದಲ್ಲಿ ಮುಖ್ಯವಾಗಿ ಫುಟ್ಬಾಲ್ ಕ್ರೀಡೆಯಲ್ಲಿ ಹೇಗೆ ನಾವು ಗುರಿಯನ್ನು ಸೇರಬಹುದು, ನಾಯಕತ್ವವನ್ನು ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಭಾಳ ವಿಸ್ತಾರವಾಗಿ ಅವರು ಬರೆದಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಈ ನ್ಯಾಷನಲ್ ಯೂತ್ ಡೇ ಅನ್ನು ಆಚರಿಸ್ತಿದ್ದೇವೆ. ಇದರಲ್ಲಿ ಎಲ್ಲರೂ ನಮ್ಮ ಸುಬ್ಬಯ್ಯ ನಾಯ್ಡು ETVಯ ಮುಖ್ಯಸ್ಥರು, ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತಿನ ಡೆಪ್ಟಿ ಸೆಕ್ರೆಟರಿ ಆದಂಥ ಬಾಬು ಅವರಿದ್ದಾರೆ, ಜಿಲ್ಲಾ ಯುವಜನ ಮತ್ತು ಸಬಲೀಕರಣದ ಅಧಿಕಾರಿಗಳಿದ್ದಾರೆ, ಧರ್ಮಸ್ಥಳದಿಂದ ನಡೆಯುತ್ತಿರುವಂಥ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶೈಲಜಾ ಅವರಿದ್ದಾರೆ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಚಂದವಾಗಿ ಆಚರಿಸ್ತಾ ಇದ್ದೀವಿ, ಅರ್ಥಪೂರ್ಣವಾಗಿ ಆಚರಿಸ್ತಿದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಕಳೆದುಕೊಂಡಿರುವ ರೈತರಿಗೆ ತಲಾ 15,000 ಸಹಾಯಧನವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಾಕಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಇನ್ನೊಂದೆಡೆ ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಹಲವು ದಿನಗಳ ಹೋರಾಟದ ಬಳಿಕ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿ ಮಾಡುವ ಭರವಸೆ ನೀಡಿದ ಸರ್ಕಾರ ಈಗ ರೈತರಿಗೆ ವಂಚನೆ ಮಾಡಿದೆ ಎಂದು ದೂರಿದರು. APMCಯಲ್ಲಿ ಮಾರಾಟ ಮಾಡಿದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯಾಗಿ 250 ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ ಸರ್ಕಾರ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡಿದೆ. ಮಾರುಕಟ್ಟೆಗೆ ಜೋಳವನ್ನು ತೆಗೆದುಕೊಂಡು ಹೋದರೆ ನೇರ ಖರೀದಿ ಮಾಡುವ ಬದಲಾಗಿ ಬ್ರೋಕರ್ಗಳನ್ನು ಕರೆಸಿ ಅವರಿಗೆ ಜೋಳವನ್ನು ಹಸ್ತಾಂತರ ಮಾಡುವ ಸ್ಥಿತಿಗೆ ತಲುಪಿದೆ ಎಂದು ಖಂಡಿಸಿದರು. ಏನು ಬೆಳೆ ಸುಳಿ ಏನು ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ, ಈ ದುಡ್ಡೇ ಪರಿಹಾರ ಅಂತ ನಾವು ತಿಳ್ಕೊತೀವಿ. ಆದರೆ ಇವರು ಆ ಕೆಲಸ ಮಾಡೋಕ್ಕೆ ಹೊಂಟಿಲ್ಲ. ನೀವು ಜೋಳ ತಂದು APMCಗೆ ಇಡಿ, ನಾವು ಖರೀದಿ ಮಾಡಿಸ್ತೀವಿ, ನಿಮಗೆ ದುಡ್ಡು ತುಂಬ್ತೀವಿ ಅಂತಾರೆ. ಆದರೆ ಈಗ ಕೊಟ್ಟಿದಾರಲ್ಲ 15,000 ರಿಂದ 16,000 ಜನ ಜೋಳ ಕೊಟ್ಟಿದಾರಲ್ಲ, ಅವ್ರಿಗೆ ಡೈರೆಕ್ಟೇ ತುಂಬಿಕೊಡ್ಲಿ. ಯಾಕೆ ಇವರು ಖರೀದಿ ಮಾಡಿದವರಿಗೆ ಡೈರೆಕ್ಟೇ ಕೊಡಬೇಕು? ಇವರು ಮಶಾಳಕ್ಕೆ ಹೆಣ ಹೋದರೆ ಹೆಣ ತರಂಗು ವಾಪಸ್ ತರಂಗೂ ಇಲ್ಲ, ಅಲ್ಲಿ ಇಟ್ಕೊಳಂಗೂ ಇಲ್ಲ, ಊಣೆ ಬರಬೇಕು. ಆ ಪರಿಸ್ಥಿತಿ ರೈತರು ತಂದಿಡ್ತಿರಲ್ಲ, ಇವ್ರಿಗೆ ಏನಂತ ನಾವು ಕರಿಬೇಕು ಹೇಳಿ? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬರೀ ಸುಳ್ಳು ಹೇಳ್ತಾರೆ, ಮಾತು ಎತ್ತಾರೆ. ಎಲ್ಲರೂ ಶಾಲೆ ಹಾಕ್ಯತಲ್ರಪ್ಪ, ಇದ್ರೊಳಗೆ ರೈತರು ಯಾರೋ, ಗೇಯರು ಯಾರೋ, ಕೂಲಿ ಮಾಡೋರು ಯಾರೋ ಏನು ಗೊತ್ತಾಗಲ್ಲ. ಇವರಿಗೆ ಏನಾಗಿದೆ ಅಂದರೆ ರೈತರ ಬಗ್ಗೆ ಎಳ್ಕಾಳಷ್ಟು ಇವರಿಗೆ ಚಿಂತನೆ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ನೋಡಿದರೆ ನಾವು ಏನು ಇನ್ನೂ ಅರ್ಧ ಜೋಳ ಹೊಡೆದಿಲ್ಲ ಹಳ್ಳಿಗಳಲ್ಲಿದೆ. ಇವಾಗ ಹಳ್ಳಿಗಳಲ್ಲಿ 1,850 ರೂಪಾಯಲ್ಲಿ ಹಳ್ಳಿಲಿ ಜೋಳ ತುಂಬ್ತಾ ಇದ್ದಾರೆ. ಬರೀ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಸಾಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 600 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ, ಕೇಂದ್ರ ಸರ್ಕಾರ 1,600 ರೂಪಾಯಿ ಕೊಡ್ತೀನಿ ಅಂತ 3,000 ರೂಪಾಯಿ ಇಲ್ಲೇ ಸಿಕ್ಕುತ್ತೆ. 2,400 ಒಂದು 600 3,000 ರೂಪಾಯಿ ಇಲ್ಲೇ ಸಿಕ್ಬಿಡುತ್ತೆ.
ಈ ಕೆಲಸನೂ ಮಾಡ್ತಾ ಇಲ್ಲ ಇವರು. ಬರೀ ಪತ್ರಿಕೆಯಲ್ಲಿ ಹೇಳಿಕೆಯಲ್ಲಿ ರೈತರ ಬಗ್ಗೆ ಹಂಗಂಗೆ ಮಾತಾಡ್ತಾರೆ ಹೊತ್ತು ಇವತ್ತು ಆ ಜಾರಿ ತರ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗಂಗಾಧರಪ್ಪ, ಪರಮೇಶ್, ಪ್ರಕಾಶ್, ಮಂಜು, ರಾಜಣ್ಣ, ಲಕ್ಷ್ಮಣ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳ 2026 ಕಾರ್ಯಕ್ರಮವನ್ನು ಜನವರಿ 26 ಮತ್ತು 27, 2026ರಂದು ಹಾಸನ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ ಸಂಸದ ಶ್ರೇಯಸ್ ಪಟೇಲ್ ಅವರು ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಹೊಸ ತಂತ್ರಜ್ಞಾನಗಳ ಅರಿವು ಮೂಡಿಸುವುದು ಹಾಗೂ ಆಲೂಗೆಡ್ಡೆ ಬೆಳೆಯನ್ನ ಮತ್ತೆ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಸುವ ಉದ್ದೇಶದಿಂದ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯ ಹೊಸ ತಳಿಗಳ ಪರಿಚಯ, ಸುಧಾರಿತ ಸಸ್ಯ ಸಂರಕ್ಷಣಾ ವಿಧಾನಗಳು, ಯಾಂತ್ರೀಕರಣದ ಬಳಕೆ, ಬೀಜ ಉತ್ಪಾದನೆ, ಸಂಗ್ರಹಣೆ ಹಾಗೂ ಸಂಸ್ಕರಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು ಹಾಗೂ ವಿವಿಧ ಕಂಪನಿಗಳ ನಡುವೆ ನೇರ ಸಂವಾದ ಮತ್ತು ಸಂಪರ್ಕ ಸಾಧಿಸಲು ವೇದಿಕೆ ಒದಗಿಸಲಾಗುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಜೊತೆಗೆ ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಂದಲೂ ಆಲೂಗಡ್ಡೆ ಬೀಜೋತ್ಪಾದಕರು, ವಿಜ್ಞಾನಿಗಳು ಹಾಗೂ ಸಂಸ್ಥೆಗಳು ಭಾಗವಹಿಸಲಿದ್ದು ಸುಮಾರು 60ರಿಂದ 70 ಮಳಿಗೆಗಳನ್ನು ತೆರೆಯಲಾಗುತ್ತದೆ. ಈ ಮೇಳದಲ್ಲಿ ಸುಮಾರು 40ರಿಂದ 50 ಸಾವಿರ ರೈತರು ಮತ್ತು ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಹಾಸನ ಜಿಲ್ಲೆಯ ಆಲೂಗಡ್ಡೆ ಬೆಳೆಯನ್ನ ಪುನಶ್ಚೇತನಗೊಳಿಸುವ ದಿಸೆಯಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸುಮಾರು 40ರಿಂದ 45 ಸಾವಿರ ಹೆಕ್ಟೇರ್ನಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳೀತಿದ್ವಿ. ಕಳೆದ ಕ್ರಮೇಣ ಕ್ಷೀಣಿಸಿ ಈಗ ನಾವು ಹತ್ತತ್ರ 3ರಿಂದ 5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು ಕುಂಠಿತ ಆಗಿದೆ. ಅದು ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಾಗೂ ವರ್ತಕರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಗಳು, ರೈತ ಸಂಘದವರೆಲ್ಲ ಸೇರಿ ನಾವು ರಾಜ್ಯ ಮಟ್ಟದ ಒಂದು ಆಲೂಗೆಡ್ಡೆ ಮೇಳವನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ 26, 27ನೇ ತಾರೀಕಿನಂದು ಈ ಒಂದು ಮೇಳ ಇದ್ದು ಸುಮಾರು ಆ ಒಂದು ಉದ್ದೇಶಗಳು ಏನಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಯಲ್ಲಿ ಹೊಸ ತಳಿಗಳನ್ನ ನಮ್ಮ ರೈತರಿಗೆ ಪರಿಚಯಿಸೋದು, ಜೊತೆಗೆ ರೈತರಿಗೆ ಏನು ಅಂಗಮಾರಿ ರೋಗ ಅನ್ನೋದೊಂದು ಇತ್ತು, ಮತ್ತು ಬೇರ್ನ ಕೊಳೆಯುವಂತಹ ರೋಗ ಏನಿತ್ತು ಅದನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ, ಜೊತೆಗೆ ಹೊಸ ತಳಿಗಳನ್ನ ಪರಿಶೀಲಿಸುವ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಆಲೂಗೆಡ್ಡೆ ಸಂಸ್ಕರಣಾ ಕೈಗಾರಿಕೆ ಮತ್ತು FPO ಮತ್ತು ರೈತರ ನಡುವಿನ ಸಂಪರ್ಕ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳ ಕಂಪನಿಗಳು ಬರ್ತಾರೆ, ಜೊತೆಗೆ ಆಲೂಗೆಡ್ಡೆ ಯಾಂತ್ರೀಕರಣದಲ್ಲಿ ತೊಡಗಿರುವಂಥ ಕಂಪನಿಗಳು ಅವರು ಸಹ ಭಾಗಿಯಾಗಲಿದ್ದಾರೆ. ಜೊತೆಗೆ ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಳಗಾಂ ಮತ್ತು ಇನ್ನಿತರೆ ಜಿಲ್ಲೆಯ ಆಲೂಗೆಡ್ಡೆ ಬೆಳೆಗಾರರು, ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ನರ್ಸರಿದಾರರು, ವಿಜ್ಞಾನಿಗಳು ಮತ್ತು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಐತಿಹಾಸಿಕ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಂತೆ ಅಲ್ಲಲ್ಲ, ನಮ್ಮ ಪಕ್ಕದ ರಾಜ್ಯಗಳಾದಂತಹ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ ರಾಜ್ಯದ ಆಲೂಗೆಡ್ಡೆ ಬೀಜೋತ್ಪನ್ನ ಮಾಡುವ ರೈತರು ಮತ್ತು ಸಂಸ್ಥೆಗಳನ್ನು ಸಹ ನಾವು ಕರೆಸಿ ಈ ಒಂದು ಮೇಳವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಸರ್ವಸನ್ನದ್ಧರಾಗಿದ್ದೀವಿ. ಜೊತೆಗೆ ಸಂಶೋಧನಾ ಕೇಂದ್ರಗಳಲ್ಲಿ ಆಲೂಗೆಡ್ಡೆ ಬೀಜೋತ್ಪಾದಕರು ಯಾಂತ್ರೀಕರಣ, ಸಸ್ಯ ಸಂರಕ್ಷಣಾ ಮತ್ತು ಸಂಸ್ಕರಣೆಯಲ್ಲಿ ತೊಡಗಿಸಿರುವ ಸಂಸ್ಥೆಯಲ್ಲಿ ಸುಮಾರು 60ರಿಂದ 70 ಮಳಿಗೆಗಳು ಸಹ ಅವತ್ತು ಆ ಒಂದು ಮೇಳದಲ್ಲಿರ್ತದೆ. ಸುಮಾರು ನಾವು ಅಂದ್ಕೊಂಡಂಗೆ ಎಷ್ಟು ರೈತರು ಬರ್ಬೋದು? 40,000 ಜನ ರೈತರು ಬರ್ತಾರೆ. 50,000 ಜನ ರೈತರು ಒಂದು 40,000 ಅಂತ ನಾವು ಅಂತ ಹೇಳ್ತಿದ್ದಾರೆ. ಆದರೆ ನಾವೊಂದು ಸುಮಾರು ಒಂದು 15,000 ರೈತರುಗಳು ಪಾಲ್ಗೊಳ್ಳಲಿದ್ದಾರೆ. ಮತ್ತು ಇವತ್ತಿಂದ ಈ ಒಂದು ಪತ್ರಿಕಾಗೋಷ್ಠಿ ನಾವು ಪ್ರಚಾರ ಬೇಕಾಗ್ತದೆ, ಯಾಕಂತೇಳಿದ್ರೆ ಇದು ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಇದ್ದರಿಂದ ಪ್ರಚಾರ ಬೇಕಾಗಿದ್ದರಿಂದ ನಾವು ಸುಮಾರು 10-12 ದಿನದ ಮುಂಚೆನೇ ಒಂದು ಪೋಸ್ಟರ್ನ ಬಿಡುಗಡೆ ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳು, CO ಮೇಡಮ್ ಅವರೆಲ್ಲ ಸೇರಿ ಪೋಸ್ಟರ್ನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ತಲುಪಿಸಲಿಕ್ಕೆ ನಾವೆಲ್ಲ ರೀತಿಯ ಕಾರ್ಯಪಡೆಯನ್ನು ಮಾಡ್ಕೊಂಡಿದ್ವಿ. ಪ್ರತಿ ಗ್ರಾಮದಲ್ಲಿ ಪ್ರತಿ ರೈತರಿಗೂ ಸಹ ಆಲೂಗೆಡ್ಡೆ ಮೇಳ ಇದೆ ಅನ್ನೋದನ್ನು ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ
ಅತಿ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಸಹಕಾರ ಅತಿ ಮುಖ್ಯ ಆಗಿರ್ತದೆ. ಯಾಕಂದರೆ ನೀವು ಈ ಮಾಹಿತಿಯನ್ನು ವಿನಪೂರ್ವಕವಾಗಿ ನಾನು ಸಹ ಮನವಿಯನ್ನು ಮಾಡ್ತೀನಿ ನಿಮಗೆಲ್ಲ, ಈ ಮಾಹಿತಿಯನ್ನು ನಿಮ್ಮ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತೀವಿ. ಜೊತೆ ಜಾಗ ಎಲ್ಲಿ ಅಂತ ಹೇಳಿದರೆ ನಮ್ಮದೇನು KSRTC ನೂತನ ಬಸ್ ಸ್ಟ್ಯಾಂಡ್ ಇದೆ ಚನ್ನಪಟ್ಟಣದಲ್ಲಿ, ಆ ಬಸ್ ಸ್ಟ್ಯಾಂಡ್ ಪಕ್ಕ ನೂತನವಾಗಿ ಒಂದು ಹೈಟೆಕ್ ಪಾರ್ಕನ್ನು ನಾವು ನಿರ್ಮಿಸ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ ರೈತರಿಗೆ ಈಗ ಬಸ್ಸು ಕ್ರಮೇಣ ಎಲ್ಲ ತಾಲೂಕಿನಿಂದನೂ ಬಸ್ಸಿಂದ ಬರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಈ ಒಂದು ಮೇಳವನ್ನು ಸಹ ನಾವು ಆಯೋಜಿಸಿದ್ದೀವಿ. 26 ಮತ್ತು 27ನೇ ತಾರೀಕು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಎಲ್ಲ ರೈತರಿಗೆ, ಪ್ರಗತಿಪರ ಚಿಂತಕರಿಗೆ, ಸಾರ್ವಜನಿಕರಿಗೆ ಈ ಒಂದು ರಾಜ್ಯ ಮಟ್ಟದ ಇದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಹಾಸನದಲ್ಲಿ ನಾವು ಮಾಡ್ತಾ ಇದ್ವಿ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳಲ್ಲಿ ತಾವೆಲ್ಲ ಪಾಲ್ಗೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಆಲೂಗಡ್ಡೆ ಅಂದರೆ ಹಾಸನ ಅಂದರೆ ಆಲೂಗಡ್ಡೆ ಬೆಳೆ ಅನ್ನೋ ಮಟ್ಟಿಗೆ ಪ್ರಸಿದ್ಧವಾಗಿದ್ದು, ಈಗ ಆಲೂಗಡ್ಡೆಯನ್ನು ಬಿಟ್ಟು ಈಗ ಎಲ್ಲ ರೈತರು ಹೆಚ್ಚಿನದಾಗಿ ಮೆಕ್ಕೆಜೋಳ ಬೆಳೆ ಕಡೆ ತಿರುಗಿಬಿಟ್ಟಿದ್ದಾರೆ. ಯಾಕಂದರೆ ಮೆಕ್ಕೆಜೋಳವನ್ನು ಒಂದು ಈಸಿ ಕ್ರಾಪ್ ಅಂತ ಕರೀತಾರೆ, ಸುಲಭವಾಗಿ ರೈತರು ಅದನ್ನು ಬೆಳಿಬಹುದು ಅನ್ನೋ ಒಂದು ಉದ್ದೇಶನೂ ಇರಬಹುದು ಅನಿಸುತ್ತೆ. ಮತ್ತು ಈಗ ತಾವು ಹೇಳಿದಾಗೆ ಆಲೂಗಡ್ಡೆ ಒಂದು ರೀತಿಯ ಸೂಕ್ಷ್ಮ ಬೆಳೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಮತ್ತು ರೈತರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಯಾವುದರ ಬಗ್ಗೆ, ಈ ರೋಗಗಳ ಬಗ್ಗೆ, ಈ ಫಂಗಸ್ ಯಾವ ಬೇರಿಗೆ ಯಾವ ರೋಗ ಬರ್ತದೆ, ಅವನ್ನ ಸ್ಟೋರ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಾಗ್ತದೆ, ಯಾವ ರೀತಿ ಸಂಸ್ಕರಣ, ಯಾವ ರೀತಿ ಪ್ರತಿಯೊಂದು ಹಂತದಲ್ಲೂ ಸಹ ಒಂದು ಸೀಡ್ಲಿಂಗ್ ಅಂತ ನಾವೇನು ಬೀಜೋತ್ಪಾದನೆಯಿಂದ ಹಿಡಿದು ಅವುಗಳ ರೆಸಿಸ್ಟೆಂಟ್ ವೆರೈಟಿಯಿಂದ ಹಿಡಿದು ಮತ್ತೆ ಅವುಗಳನ್ನು ಭೂಮಿಗೆ ಹಾಕಿ ಭೂಮಿಯನ್ನು ಹದ ಮಾಡಿ ಮತ್ತೆ ಅವುಗಳನ್ನು ಸ್ಟೋರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಅವುಗಳನ್ನು ಮಾರುಕಟ್ಟೆಗೆ ಹಾಕೋವರೆಗೂ ಸಹ ಪ್ರತಿ ಹಂತದಲ್ಲೂ ಸಹ ರೈತರಿಗೆ ಅನೇಕ ಚಾಲೆಂಜಸ್ ಬರ್ತದೆ. ಅವುಗಳನ್ನು ಬಹುಶಃ ಅದು ಒಂದು ಕಾರಣ ಇರ್ಬೋದು, ನಮ್ಮ ರೈತರು ಸ್ವಲ್ಪ ಹಿನ್ನಡೆಯನ್ನು ಇದನ್ನು ಆಲೂಗಡ್ಡೆಯನ್ನು ಬೆಳೀಲಿಕ್ಕೆ ಸ್ವಲ್ಪ ಇನ್ಲೇಟ್ ಆಗ್ತಾ ಇದ್ದಾರೆ, ಹಿನ್ನಡೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಉತ್ತೇಜನವನ್ನು ಕೊಡಬೇಕು. ಮತ್ತು ಆಲೂಗಡ್ಡೆಯನ್ನು ಖಂಡಿತವಾಗಿಯೂ ಪುನಃ ಬೆಳಿಬಹುದು. ಯಾಕಂದರೆ ನಾವು ಬಿಳಿ ಸುಳಿ ರೋಗ ನಮ್ಮ ಮೆಕ್ಕೆಜೋಳಗೆ ಏನು ಬಂತು, ಅದು ಫಂಗಸ್ ಭೂಮಿಯಲ್ಲೇ ಮಣ್ಣಿನಲ್ಲೇ ಸೇರ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆಲ್ಟರ್ನೇಟಿವ್ ಕ್ರಾಪ್ಸ್ ಯಾವಾಗಲೂ ನಮ್ಮ ರೈತರಿಗೆ ಕ್ರಾಪ್ ರೊಟೇಷನ್ಸ್ ನಮ್ಮ ರೈತರಿಗೆ ಬೆನಿಫಿಟ್ ಆಗಿ ಇರ್ತದೆ. ಇದಕ್ಕೆಲ್ಲ ಒಂದು ಓರಿಯೆಂಟೇಷನ್ ಕೊಡಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮೊದಲನೇ ಬಾರಿಗೆ ಆಲೂಗಡ್ಡೆ ಮೇಳ ಅಂತೇಳಿ ನಾವು ಆಯೋಜಿಸಿದ್ದೇವೆ. ರಾಜ್ಯದ ಮತ್ತು ಇತರ ಜಿಲ್ಲೆಗಳಿಂದ ರೈತರು ಆಸಕ್ತವಂತ ರೈತರು ಇಲ್ಲೆಲ್ಲ ಭಾಗವಹಿಸಿ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ಎಲ್ಲರೂ ಸಹ ತಮ್ಮ ಅನುಭವಗಳನ್ನು ಮತ್ತು ಯಾವ ರೀತಿ ಈ ಪ್ರಾಕ್ಟೀಸಸ್ಗಳನ್ನು ಕೃಷಿ ಚಟುವಟಿಕೆಗಳನ್ನು ನಡೆಸಬೇಕು ಆಲೂಗಡ್ಡೆ ಸಂಬಂಧಿತವಾಗಿ ಅವರ ಸವಾಲುಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ಇದು ಒಂದು ವೇದಿಕೆ ಅನಿಸುತ್ತೆ. ಈ ಮೇಳದ ಬಗ್ಗೆ ಹೆಚ್ಚಿನ ವ್ಯಾಪಕ ಪ್ರಚಾರ ಮತ್ತು ಹೆಚ್ಚಿನ ರೈತರು ಆಸಕ್ತಿಯನ್ನು ತೋರಿಸಿ, ಮತ್ತು ಮಳಿಗೆಗಳಿರ್ತದೆ ಸುಮಾರು 60ರಿಂದ 70 ವಿವಿಧ ವಿಷಯವನ್ನು ತಿಳಿಸ್ತಕ್ಕಂತಹ ಮಳಿಗೆಗಳನ್ನು ಸಹ ಹಾಕ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಾಗಾರದ ಉಪಯೋಗವನ್ನು ನಮ್ಮ ರೈತರು ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾವು ಕೋರ್ಕೊಳ್ತೀವಿ. ರಾಜ್ಯದಲ್ಲಿ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯಡಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯಹಸ್ತ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ರಚಿಸಬೇಕು ಹಾಗೂ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಆಸ್ತಿ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ವಿಧಿಸಬೇಕು ಎಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘವು ಸರ್ಕಾರವನ್ನು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪೇಟಕರ್ ಮಾತನಾಡಿ, ರಾಜ್ಯದಲ್ಲಿ ಕಮ್ಮಾರರು, ಚಮ್ಮಾರರು, ಕುಂಬಾರರು, ಮಡಿವಾಳರು, ಬಟ್ಟಿ ಕಾರ್ಮಿಕರು, ಚಿಂದಿ ಆಯುವವರು, ಮನೆ ಕೆಲಸಗಾರರು, ಕ್ಷೌರಿಕರು, ಟೈಲರ್ಗಳು, ಅಡಿಗೆ ಹಾಗೂ ಹೋಟೆಲ್ ಕಾರ್ಮಿಕರು, ಬ್ಯೂಟಿ ಪಾರ್ಲರ್ ಸಿಬ್ಬಂದಿ, ಸಿನಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಫೋಟೋಗ್ರಾಫರ್ಗಳು, ಬೀಡಿ ಕಾರ್ಮಿಕರು, ಕಲ್ಯಾಣ ಮಂಟಪ ಹಾಗೂ ಪೆಂಡಲ್ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಹಾಸಿಗೆ ದಿಂಬು ತಯಾರಿಕಾ ಕಾರ್ಮಿಕರು, ನೇಕಾರರು, ಅಗರಬತ್ತಿ ಹಾಗೂ ಅಡಿಕೆ ಹಾಳೆ ತಟ್ಟೆ ತಯಾರಿಕಾ ಕಾರ್ಮಿಕರು ಸೇರಿದಂತೆ ಅನೇಕ ವಲಯಗಳ ಅಸಂಘಟಿತ ಕಾರ್ಮಿಕರು ದಿನನಿತ್ಯ ಸಮಾಜಕ್ಕೆ ಅವಿಭಾಜ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಈ ಕಾರ್ಮಿಕ ಸಮೂಹಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳು ಇನ್ನೂ ದೊರಕದೆ ಮರೀಚಿಕೆಯಾಗಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಟ್ಟಡ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮಾದರಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಲು ಪ್ರತ್ಯೇಕ ಮಂಡಳಿ ಅಗತ್ಯವಿದೆ. ಅಸಂಘಟಿತ ಕಾರ್ಮಿಕರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ
ಆಸ್ತಿ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ವಿಧಿಸಿ ಆ ಮೂಲಕ ಸಂಗ್ರಹವಾಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ಆರೋಗ್ಯ, ಶಿಕ್ಷಣ, ನಿವೃತ್ತಿ ಹಾಗೂ ಇತರ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂಥ ಮಹೇಶ್ ಪೇಟ್ಕರ್, ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಗೀರ್ ಅಹಮದ್ ಹಾಗೂ ನಗರ ಪಾಲಿಕೆಯ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು, ಇನ್ನಿತರೆಲ್ಲ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಅವರು, ನರೇಂದ್ರ ಅವರು ಹಾಗೂ ನಮ್ಮ ಅಮೃತ್ ಅವರು, ನಾನು ಜಿಲ್ಲಾಧ್ಯಕ್ಷ ಚಂದ್ರು ಸಣ್ಣಿಲ್ ಅವರು ಉಪಸ್ಥಿತಿದ್ದೇವೆ. ವಾರ್ಡ್ ಮುಖ್ಯ ಪ್ರಮುಖರೆಲ್ಲ ಉಪಸ್ಥಿತರಿದ್ದಾರೆ. ಈ ಮೂಲಕ DC ಅವ್ರಿಗೆ ಮನವಿ ಕೊಟ್ಟು ಎಲ್ಲ ಜಿಲ್ಲಾ ಸಮಿತಿ ಮುಖಾಂತರ DC ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಹಾಗೂ DC ಅವ್ರ ಮುಖಾಂತರ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕೂಡ ಮನವಿ ಸಲ್ಲಿಸಿದ್ದೀವಿ ಸರ್. ಈ ವೇಳೆ ರಾಜ್ಯ ಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸಾಣಿನಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಸಾಗಿರ್ ಅಹಮದ್, ಜ್ಞಾನೇಶ್, ನಾಗಲಕ್ಷ್ಮಿ, ಅಮೃತ ಕುಮಾರ್, ಪ್ರತಿಮಾ, ರೂಪಾ ಇತರರು ಉಪಸ್ಥಿತರಿದ್ದರು. ನ್ಯಾಯಾಂಗ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬೀದಿ ನಾಟಕದ ಜೊತೆಗೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಜಾಗೃತಿ ಜಾಥಾವನ್ನು ಬೇಲೂರು ಪಟ್ಟಣದಲ್ಲಿ ನಡೆಸಲಾಯಿತು. ಚನ್ನಕೇಶವ ದೇವಾಲಯದ ಬಳಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶೆ ಶ್ರೀಮತಿ MS ಶಶಿಕಲಾ, ಸರ್ಕಾರ ರಸ್ತೆ ಸುರಕ್ಷತಾ ಬಗ್ಗೆ ಹಲವಾರು ನಿರ್ಣಯ ಕೈಗೊಂಡಿದೆ. ಆದರೆ ಬುದ್ಧಿವಂತರಿಂದಲೇ ಇಂದು ರಸ್ತೆ ಜಾಗೃತಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ. ಪ್ರತಿಯೊಬ್ಬರಿಗೂ ಕಷ್ಟದ ಸಮಯದಲ್ಲಿ ಅವರ ಸುರಕ್ಷತೆಗೆ ಪೊಲೀಸರ ಅವಶ್ಯಕತೆ ಬೇಕು. ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ನಿಮಗೆ ದಂಡ ಹಾಕುವಾಗ ಬುದ್ಧಿವಂತರಾದ ತಾವೇ ಆ ಇಲಾಖೆ ವಿರುದ್ಧ ತಿರುಗಿ ನಿಲ್ಲುವುದು ವಿಪರ್ಯಾಸ ಎಂದರು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಪ್ರಪಂಚ ವೇಗವಾಗಿ ಬೆಳೀತಾ ಇದೆ. ಈ ವೇಗವಾಗಿ ಬೆಳೆಯುವಂಥ ಪ್ರಪಂಚದಲ್ಲಿ ನಮಗೆ ಇವತ್ತು ರಸ್ತೆ ನಿಯಮಗಳು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿದೆ. ಯಾಕೆ ಅಂತಂದರೆ ಈ ರಸ್ತೆ ನಿಯಮಗಳನ್ನ ನಾವು ಪಾಲಿಸಲೇಬೇಕು. ಇವತ್ತು ಇದು ನಿಯಮ ಆಗಿಲ್ಲ, ನಮ್ಮ ಜೀವನದ ಅತ್ಯವಶ್ಯಕವಾಗಿದೆ. ನೀವು ಇತ್ತೀಚೆಗೆಲ್ಲ ನೋಡ್ತಾ ಇರ್ಬೋದು, ರಸ್ತೆ ನಿಯಮಗಳನ್ನ ಪಾಲಿಸದೆ ಮತ್ತು ಅಪಘಾತಕ್ಕೆ ಅವಸರವೇ ಕಾರಣ. ನಮ್ಮಲ್ಲಿ ಪೇಷನ್ಸ್ ಇಲ್ಲದಲೇ ಇರೋದ ಕಾರಣ ಇವತ್ತು ಜಾಸ್ತಿ ಅಪಘಾತಗಳಾಗ್ತಿದ್ದಾವೆ. ಇದರಿಂದ ಸಾವು ನೋವು ಜಾಸ್ತಿ ಆಗ್ತಿದೆ. ಒಂದು ಈ ಹಂತದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಸಾಮಾನ್ಯ ನಮಗೆಲ್ಲರಿಗೂ ಗೊತ್ತು, ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕ್ಕೋಬೇಕು, ನಮ್ಮ ತಲೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ. ಆದರೆ ಯಾರೂ ಇದನ್ನು ಪಾಲಿಸ್ತಾ ಇಲ್ಲ. ಇತ್ತೀಚಿನ ಜನಗಳು ಹೇಗೆ ಅಂದರೆ ಕಾನೂನನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊತಾ ಇದ್ದೀವಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ ನೋಡಿ, ನಿಮ್ಗೆ ಏನಾರ ತೊಂದರೆ ಆಯಿತಾ, ಏನಾರ ಗಲಾಟೆ ಆಯಿತಾ, ಮೊದಲು ನೀವು ಎಲ್ಲಿಗೆ ಓಡ್ತೀರಿ? ಪೊಲೀಸ್ ಸ್ಟೇಷನ್ನಿಗೆ, ಹೌದಾ? ಅವಾಗ ನಮಗೆ ಪೊಲೀಸರು ಬೇಕು. ಅದೇ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡಿದಾಗ ಪೊಲೀಸರು ನಮಗೆ ನೀವು ಹೆಲ್ಮೆಟ್ ಹಾಕ್ಕೊಳ್ಳಿ, ಸಂಚಾರ ನಿಯಮನ ಪಾಲನೆ ಮಾಡಿ ಅಂದರೆ ಅದೇ ಪೊಲೀಸರ ವಿರುದ್ಧ ನಾವು ತಿರುಗಿ ಬೀಳ್ತೀವಿ. ಇದು ಯಾಕೆ? ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ. ಹಾಗಾಗಿ ಸಂಚಾರಿ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು. ಇದು ನಮ್ಮ ಸುರಕ್ಷಿತ. ಇವತ್ತು ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನ ಇಲ್ಲಿ ದಯವಿಟ್ಟು ಆಟೋ ಚಾಲಕರು ಇದ್ದೀರಿ, ಎಷ್ಟೋ ಜನ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತೀರಿ, ಹೌದಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ, ನಿಮ್ಮ ಮಕ್ಕಳು ಇರ್ತಾರೆ. ಇದನ್ನು ಸ್ವಲ್ಪ ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೂ ಎಷ್ಟೋ ಜನ ಆಟೋ ಚಾಲಕರು ಇಲ್ಲಿದ್ದೀರಿ, BLೂ ಇರಲ್ಲ, ಪ್ಲಸ್ ವಿಮೆನೂ ಮಾಡಿಸಿರಲ್ಲ. ಎಲ್ಲೋ 1,000 ಉಳ್ಸಕ್ಕೆ ಹೋಗ್ತೀರಿ, ಅಪಘಾತ ಆದರೆ ನೀವು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ಕೋತೀರಿ. ಹಾಗಾಗಿ ನೀವು ಇಲ್ಲಿ ಯಾರ್ಯಾರು ಚಾಲಕರು ಇದ್ದೀರಿ, ದಯವಿಟ್ಟು ಎಲ್ಲರೂ ನೀವು ವಿಮೆನೂ ಮಾಡಿಸ್ಕೊಳ್ಳಿ. DL ಇಲ್ದಲೇ ದಯವಿಟ್ಟು ಗಾಡಿ ಯಾರನ್ನೂ ಓಡಿಸ್ಬೇಡಿ. ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದರೆ, ಇಲ್ಲಿ KSRTC ಚಾಲಕರು ಇದ್ದೀರಿ, ನಿಮಗೆಲ್ಲ ಹೌದು ಕೆಲವೊಂದು ನಿಬಂಧನೆ, ಸಮಯ ಪಾಲನೆ ಮಾಡಬೇಕು. ಬಸ್ನ ವೇಗವಾಗಿ ಓಡಿಸ್ತೀವಿ, ಆದರೆ ಆ ವೇಗವಾಗಿ ಓಡಿಸೋದು ಒಂದು ಇತಿಮಿತಿಲಿರಲಿ. ಯಾವುದೇ ರೀತಿಯಾದ ಅರ್ಜೆಂಟ್ ಬೇಡ, ಅದನ್ನು ನೋಡಿಕೊಂಡು ಸುರಕ್ಷಿತವಾಗಿ ಓಡಿಸಿ. ಏಕೆಂದರೆ ನಿಮ್ಮ ಕುಟುಂಬ ನಿಮಗೋಸ್ಕರ ಕಾಯ್ತಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಬಸ್ಸಲ್ಲಿರುವಂಥ ಪ್ರಯಾಣಿಕರ ಸುರಕ್ಷತೆಯೂ ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ಳೋದೇನು ಅಂದರೆ, ರಸ್ತೆ ನಿಯಮಗಳನ್ನ ಪಾಲಿಸಿ. ಮುಖ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಪೊಲೀಸರು ಹೇಳಲೇ ಬಿಡಲಿ, ಇದು ನಮ್ಮ ಕರ್ತವ್ಯ. ರಸ್ತೆ ನಿಯಮಗಳನ್ನ ಪಾಲಿಸೋದು ನಮ್ಮ ಕರ್ತವ್ಯ. ದಯವಿಟ್ಟು ಎಲ್ಲರೂ ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ನಾನು ಹೇಳೋದೇನು ಅಂದರೆ, ದಯವಿಟ್ಟು ಯಾರು ಕುಡಿದು ವಾಹನ ಚಾಲನೆ ಮಾಡಬೇಡಿ. ಅದ್ರ ಜೊತೆಗೆ ಇತ್ತೀಚೆಗೆ ಜಾಸ್ತಿ ಅಪಘಾತ ಆಗ್ತಿರೋದೇನು ಅಂದರೆ ಮೊಬೈಲ್. ಇವತ್ತು ನೋಡಿ, ನಿಮ್ಮ ಎಲ್ಲರ ಕೈಲೂ ಮೊಬೈಲ್ ಇದೆ, ಪತ್ರಕರ್ತರ ಕೈಲಿ ಎಲ್ಲರ ಕೈಲೂ ಮೊಬೈಲ್ ಇದೆ. ನಿಮ್ಮ ಮೊಬೈಲ್ನ ಎಷ್ಟೊಂದು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ? ಅದಕ್ಕೆ ಸ್ಕ್ರೀನ್ ಕವರ್ ಇರ್ಬೋದು ಅಥವಾ ಬ್ಯಾಕ್ ಕವರ್ಸ್ಗಳಿರ್ಬೋದು, ಎಲ್ಲ ಹಾಕ್ಕೊಂಡಿದ್ದೀರಿ. ಹಂಗಾರೆ ನಮ್ಮ ತಲೆಗೆ ಬೇಡವಾ? ಹಂಗಾರೆ ನಮ್ಮ ತಲೆಗೆ ಬೆಲೆ ಇಲ್ವಾ? ಇದನ್ನು ನೀವುಗಳೇ ಅರ್ಥಕೋಬೇಕು. ಹಾಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಸಹ ತಪ್ಪು. ಮತ್ತು ಅದ್ರ ಜೊತೆಗೆ ಮೊಬೈಲ್ನ ಮಾತಾಡ್ತಾ ಚಾಲನೆ ಮಾಡೋದು ಇನ್ನೂ ದೊಡ್ಡ ತಪ್ಪು ಅಂತ ಹೇಳ್ತಾ
ಇವತ್ತು ಈ ಕಾರ್ಯಕ್ರಮನ ನಂತರ ಮಾತನಾಡಿದ ಬೇಲೂರು ಪಿಎಸ್ಐ ರೇವಣ್ಣ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಸಂಚಾರ ನಿಯಮ ಉಲ್ಲಂಘನೆಯಾಗುತ್ತಿದೆ. ತಾಲೂಕಿನಲ್ಲಿ ಕಳೆದ 5 ವರ್ಷಗಳ ಈಚೆ 91 ಅಪಘಾತವಾಗಿದ್ದು, ಈಗ 370 ಪ್ರಕರಣ ದಾಖಲಾಗಿವೆ. ಇದರಲ್ಲಿ 93 ಜನ ಸಾವನ್ನಪ್ಪಿರುವುದು ದುರ್ದೈವ. ಇದರಲ್ಲಿ 430 ಜನರಿಗೆ ಗಾಯಗಳಾಗಿದ್ದು, ಇಲ್ಲಿವರೆಗೂ 2025ರವರೆಗೆ 7,003 ಪ್ರಕರಣ ದಾಖಲಾಗಿದ್ದು 30,77,000 ದಂಡ ವಿಧಿಸಿದೆ. ಆದರೂ ಸಹ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು. ಮಾನ್ಯ ನ್ಯಾಯಾಧೀಶರ ಆದೇಶದ ಮೇರೆಗೆ ಈ ದಿನ ಗೌರವಾನ್ವಿತ ಶಶಿಕಲಾ CJMC ಹಿರಿಯ ಶ್ರೇಣಿ ಶಶಿಕಲಾ ಮೇಡಮ್ನವರು ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ರಸ್ತೆ ಸುರಕ್ಷತೆ ಬಗ್ಗೆ ಹಮ್ಮಿಕೊಳ್ಳಕ್ಕೆ ತಿಳಿಸಿದ ಕಾರಣ ಮತ್ತು ಇದೇ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕೂಡ ಇರೋದ್ರಿಂದ ಮಾನ್ಯರ ಆದೇಶದಂತೆ ಮತ್ತು ನಮ್ಮ ಸರ್ಕಾರದ ಆದೇಶಾನುಸಾರ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶಕ್ಕನುಸಾರವಾಗಿ ಈ ದಿನ ನಾವು ಬೇಲೂರು ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಂಬಂಧವಾಗಿ ಈ ದಿನ ಚನ್ನಕೇಶ್ವರ ಟೆಂಪಲ್ನಿಂದ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರಾರಂಭ ಮಾಡಿದ್ದು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಇದನ್ನು ಉದ್ಘಾಟನೆಗೆ ಆಗಮಿಸಿದ್ದಾರೆ. ಆಗಲೇ ನೋಡಿ 5 ವರ್ಷಗಳಲ್ಲಿ ಸುಮಾರು ನಮ್ಮಲ್ಲಿ 93 ಜನ ಸತ್ತು ಹೋಗಿದ್ದಾರೆ ಆಕ್ಸಿಡೆಂಟಿಂದ, ಮತ್ತು ಸುಮಾರು 429ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದರಿಂದ ಸಿವಿಯರ್ ಗಾಯಗೊಂಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ 37 ಲಕ್ಷದಷ್ಟು ನಾವು ಏನೋ ಇದನ್ನು ಕೂಡ ದಂಡವನ್ನು ಕೂಡ ಸಂಗ್ರಹಿಸಿದ್ದೀವಿ 7 ಇಯರ್ಸಲ್ಲಿ. ಲಾಸ್ಟ್ ಇಯರ್ಸ್ ಒಂದೇ ವರ್ಷದಲ್ಲಿ ನಾವು 1000 ಕೇಸ್ಗಳನ್ನ ಹಾಕಿದ್ದೀವಿ. ನಾವು 1005 ಕೇಸ್ಗಳನ್ನ ಹಾಕಿದ್ದೀವಿ. 4,91,000 ರೂಪಾಯಿ ಹಣವನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ದಂಡವನ್ನು ಪಾವತಿಸೋದಕ್ಕೆ ಅವರೇನಿಂದು ಹಿಂಜರಿಯೋದಿಲ್ಲ. ಆದರೆ ಅವರ ಸುರಕ್ಷತೆ ಬಗ್ಗೆ ಅವರೇ ಯಾವುದೇ ರೀತಿಯಾದಂಥ ಯೋಚನೆಯನ್ನು ಮಾಡೋದಿಲ್ಲ. ಈ ಕಾರಣಕ್ಕೋಸ್ಕರ ನಾವು ಈ ದಿನ ಜನರಿಗೆ ಒಂದು ನೂತನವಾಗಿ ಅವರಿಗೆ ಜನರನ್ನು ಎಚ್ಚರಿಸುವುದರ ಮುಖಾಂತರ ಮತ್ತು ಅವರಿಗೆ ಈ ಕಡೆ ನಮ್ಮ ಕಡೆಗೆ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಸೆಳೆಯುವ ದೃಷ್ಟಿಯಿಂದ ಈ ದಿನ ನಮ್ಮಲ್ಲಿ ಏನಪ್ಪ ಅಂದರೆ ಬೀದಿ ನಾಟಕವನ್ನು ಕೂಡ ಮಾಡಲಿಕ್ಕೆ ಅವ್ರನ್ನ ಕರ್ಕೊಂಡು ಬಂದು ನಾವೀಗ ನಮ್ಮ ಕೆಂಪೇಗೌಡರು ಹಾಗೂ ನಮ್ಮದೇ ಠಾಣೆಯ ASI ಆಗಿರುವಂಥ ಸೋಮಶೇಖರ್ ಅವರೊಂದಿಗೆ ಇವತ್ತು ಒಂದು ನೂತನವಾದಂತಹ ವಿಧಾನದಲ್ಲಿ ಅವ್ರನ್ನ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇರಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ರಸ್ತೆ ಸುರಕ್ಷತೆ BGS ಪ್ರಾಂಶುಪಾಲ ದಿವ್ಯಕುಮಾರ್ ಮಾತನಾಡಿ, ಇಂತಹ ಜಾಗೃತಿಗಳನ್ನು ಇಲಾಖೆಗಳು ಮಾಡಿದರೆ ಸಾಲದು. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಸಾರ್ವಜನಿಕರು ನಾವು ಮಾಡಿದಾಗ ಮಾತ್ರ ಇಲಾಖೆ ಮಾಡುವ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತದೆ. ಕೇವಲ ನೋಡಿದರೆ ಸಾಲದು. ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರಬೇಕು ಎಂದರು. ಈ ಸಂದರ್ಭದಲ್ಲಿ PSI SG ಪಾಟೀಲ್, ಶಂಕರಪ್ಪ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಆಟೋ ಚಾಲಕರ ಸಂಘದ ದೀಪು ಸೇರಿದಂತೆ ಇತರರು ಹಾಜರಿದ್ದರು. ಇದೇ ವೇಳೆ ಪತ್ರಕರ್ತ ಮಹೇಶ್ ಕೂಡ ಯಮನ ಪಾತ್ರದಲ್ಲಿ ಹಾಗೂ ಚಿತ್ರಗುಪ್ತ ಪಾತ್ರದಲ್ಲಿ ASI ಸೋಮಶೇಖರ್ ವಿಶೇಷವಾಗಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದರು. 2 ಕಿಡ್ನಿಗಳ ವೈಫಲ್ಯದಿಂದ ಬಳಲುತ್ತಿರುವ ಮಗನಿಗೆ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಗೆ ಸುಮಾರು 20 ರಿಂದ 30 ಲಕ್ಷ ರೂಪಾಯಿ ಹಣದ ಅಗತ್ಯವಿದ್ದು ಆರ್ಥಿಕ ನೆರವು ನೀಡುವಂತೆ ತಾಯಿ ಜ್ಯೋತಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ರಾಯರಕೊಪ್ಪಲಿನ ಮಕ್ಕೆ ಗ್ರಾಮದವರಾಗಿದ್ದು ಹಿರಿಯ ಮಗ 27 ವರ್ಷದ ವಿಶ್ವಾಸ್ ಎಂಬಾತನಿಗೆ ಕಳೆದ 1 ತಿಂಗಳಿನಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಹುಟ್ಟಿದಾಗಿನಿಂದ 1 ಕಿಡ್ನಿಯ ಬೆಳವಣಿಗೆಯಾಗದೆ ಕೇವಲ 1 ಕಿಡ್ನಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಇದೀಗ 2 ಕಿಡ್ನಿಯೂ ವೈಫಲ್ಯವಾಗಿದೆ. ವಾರದಲ್ಲಿ 2 ಬಾರಿ ಡಯಾಲಿಸಿಸ್ ಮಾಡಲಾಗುತ್ತಿದ್ದು ಸುಮಾರು 2 ಲಕ್ಷ ರು ಖರ್ಚಾಗಿದೆ ಎಂದ ಅವರು, ಆರ್ಥಿಕವಾಗಿ ಬಡವರಾಗಿದ್ದು ರಸ್ತೆ ಬದಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದರು. ಶಸ್ತ್ರಚಿಕಿತ್ಸೆಗೆ ಸುಮಾರು 20 ರಿಂದ 30 ಲಕ್ಷ ರು ಅಗತ್ಯವಿದ್ದು ದಾನಿಗಳು ಸಹಾಯ ಮಾಡುವಂತೆ ಮನವಿ ಮಾಡಿದರು. ಸರ್, ಈಗ 1 ತಿಂಗಳಿಂದ ಆಗಿರೋದು. ಇದ್ದಕ್ಕಿದ್ದಾಗೇನೆ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ. ಅವನಿಗೀಗ 27 ವರ್ಷ, 7 ವರ್ಷ ನಡೀತು. ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗ ಒಂದು ಪುಟ್ಟದಾಗ ಹೋಟ್ಲು ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಸಡನ್ನಾಗಿತ್ತು. ಅವನು ITI ಫಸ್ಟ್ 1 ಇಯರ್ ಮಾಡಿದ್ದಾನೆ. ಡಾಕ್ಟ್ರ್ ಹೇಳ್ತಾರೆ 25 ರಿಂದ 30 ಲಕ್ಷ ಆಗುತ್ತೆ ಅಂತಿದ್ದಾರೆ. ಯಾಕೆಂದರೆ 2 ಹೋಗಿದೆ, 2 ಬೇರೆ ಹಾಕಬೇಕು ಅಂದಿದ್ದಾರೆ. ಈಗ 1 ಹಾಕೋದಕ್ಕೋಸ್ಕರನಾರ ಒಂದು 20 ಲಕ್ಷದ ಮೇಲೆ ಬೇಕು ಅಂದಿದ್ದಾರೆ. ನಾವು ಇಲ್ಲಿ ಹಾಸನ SSM ಅಲ್ಲಿ
ಮೈಸೂರು JSS ಅಲ್ಲಿ ಮತ್ತು ಮೈಸೂರು ಸಿಗ್ಮಾದಲ್ಲಿ. ಅದಕ್ಕೆ ಅದೆಲ್ಲ ಕೊಡಬೇಕು ಡೀಟೇಲ್. ಯಾರು ಸಹಾಯ ಮಾಡೋದು ಇರ್ತಾರಲ್ಲ ಅವರ ಅಕೌಂಟ್ಗೆ ಹಾಕೋದು ಆ ಥರದ್ದು ಇರುತ್ತಲ್ಲ ಕೊಡ್ಬೇಕು. ಚೆನ್ನಾಗೇ ಐತೆ, ಯಾವ ತೊಂದರೆನೂ ಇಲ್ಲ. 1 ವರ್ಷದಿಂದ ಈ ಥರ ಸಮಸ್ಯೆ 1 ವರ್ಷ ಇಲ್ಲ, 1 ತಿಂಗಳು. 1 ತಿಂಗಳಲ್ಲಿ ಇದ್ದಕ್ಕಿದ್ದಾಗೇ ಸುಸ್ತಾಯಿತು ಅವನಿಗೆ. ವೀಸಿಂಗ್ ಪ್ರಾಬ್ಲಮ್ ಥರ ಆಯಿತು, ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಸಡನ್ನಾಗಿ ನಡಿಯೋಕ್ಕಾಗ್ತಾಯಿಲ್ಲ ಯಾಕೋ ಅಂತಂದು ಅಷ್ಟೇ. ಕರ್ಕೊಂಬಂದು ತೋರಿಸ್ದಾಗ ಕೆಮ್ಮು ಜಾಸ್ತಿ ಆಯಿತು ಅಂತ ಕರ್ಕೊಬಂದು ತೋರಿಸ್ದಾಗ ಬ್ಲಡ್ ಟೆಸ್ಟ್ ಮಾಡಿ ಅಂದರು. ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣ ಹೇಳಿದ್ರು ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಅದು ಹುಟ್ಟಿದಾಗಿಂದನೇ ಒಂದು ಕಿಡ್ನಿ ಬೆಳವಣಿಗೆ ಇಲ್ಲ, ಅದು ಇನ್ನೊಂದ್ರ ಮೇಲೇ ಪ್ರೆಷರ್ ಜಾಸ್ತಿ ಬಿದ್ದು ಅದು ಪೂರ್ತಿ ಡ್ಯಾಮೇಜ್ ಆಗಿದೆ. ಹಾಗಾಗಿ ಅದು ಈಗಲೇ ಎಮರ್ಜೆನ್ಸಿ ಬದಲಾಯಿಸಲೇಬೇಕು. ಈಗ ಡಯಾಲಿಸಿಸ್ ನಡೀತಾ ಇದೆ, ವೀಕ್ಲಿ 2 ಟೈಮ್ ಡಯಾಲಿಸಿಸ್ ನಡೀತಾ ಇದೆ. ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದ್ರಿ ಒಂದು ತಿಂಗಳಲ್ಲಿ? 2 ಲಕ್ಷ ದಾಟಿದೆ ಸರ್. ನೀವು ಕುಟುಂಬದಲ್ಲಿ ಜಮೀನು ಆ ಥರ ಏನೂ ಇಲ್ಲ ಸರ್. ಹೋಟೆಲ್ ನಿಮ್ಮ ಮನೆಯವರು ಹೋಟೆಲ್ ಕೆಲಸ ಹೌದು. ಭೀಮಾ ಕೊರೆಂಗ ವಿಜಯೋತ್ಸವ ಅಂಗವಾಗಿ ಜನವರಿ 14ರಂದು ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ HK ಸಂದೇಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರದಲ್ಲಿ ಜನವರಿ 20ರಂದು ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಇದರ ಅಂಗವಾಗಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಜನವರಿ 14ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ ಎಂದರು. ಭೀಮ್ ಕೊರೆಂಗ ವಿಜಯೋತ್ಸವಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ ಅವರು ಆಗಮಿಸುತ್ತಿದ್ದು, ಈ ಹಿನ್ನೆಲೆ ಸಮುದಾಯದ ಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಲಿ ಎಂಬ ಕಾರಣಕ್ಕಾಗಿ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿದ್ದು, ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಆರಂಭವಾಗುವ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಅಂಬೇಡ್ಕರ್ ಪ್ರತಿಮೆ ಬಳಿಯೇ ರ್ಯಾಲಿ ಮುಕ್ತಾಯಗೊಳ್ಳಲಿದೆ ಎಂದರು. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುತ್ಥಳಿಯ ಹತ್ರ ಎಲ್ಲ ಬೈಕ್ ಸವಾರರು ಬರಬೇಕು ಅಂತೇಳಿ ಕಳಕಳಿ ಮನವಿಯನ್ನು ಮಾಡಿದ್ದೀವಿ. ಅವರೆಲ್ಲ ಸೇರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಮೇಡಮ್ ನಾವು ಚಾಲನೆ ಮಾಡಬೇಕು ಈ ರ್ಯಾಲಿನ ಅಂತೇಳಿ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಬರುವಂಥ ಸ್ಥಿತಿಗಳಲ್ಲಿ ಅವರು ಕಡೆ ಇದ್ದಾರೆ. ಹಾಗಾಗಿ ನಮಗೇನು ವೀಸಿಂಗ್ ಮಾಡೋದು, ಆಮೇಲೆ ಅಲ್ಲಿ ಮುಂದ್ಗಡೆ ಬರ್ರಂತ ಹೋಗೋದು, ಈಗ ಹೋಗ್ತಿದ್ದೀರಲ್ಲ ರೋಡಲ್ಲಿ, ಆ ಕೆಲಸನ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅನ್ನೋದೇ ನಮ್ಮ ಅತ್ಯಂತ ಪ್ರಾಮಾಣಿಕವಾದ ನಿಲುವು. ಜೊತೆಗೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಖಂಡಿತ ನಾವು ಪಾಲನೆ ಮಾಡ್ತೀವಿ. ನಮ್ಮ ಯಾವುದೇ ಕಾರಣಕ್ಕೆ ಸಾರ್ವಜನಿಕರಿಗೆ ತೊಂದರೆ ಕೊಡೋವಂಥ ಕೆಲಸನ, ಮತ್ತು ವಿಶೇಷವಾಗಿ ಹಾಲಿನ ವಾಹನಗಳು ಮತ್ತು ತರಕಾರಿ ವಾಹನಗಳು, ಆಂಬುಲೆನ್ಸ್ಗಳು ಇದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಮುಖೇನ ನಾವು ಇದನ್ನು ರ್ಯಾಲಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಕಾರಣ ಏನು ಅಂತೇಳಿದರೆ, ಸ್ವಲ್ಪ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಕಾರಣ ಏನು ಅಂತೇಳಿದರೆ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಾಹೇಬ್ರು ನಾವು ಯಾರೂ ನೋಡಿಲ್ಲ, ಆದರೆ ಕನಿಷ್ಠ ಅವರ ಅವರ ಗ್ರ್ಯಾಂಡ್ ಸನ್ ಬರ್ತಾ ಇದ್ದಾರೆ. ಅವರು ಅತ್ಯಂತ ಪ್ರಾಮಾಣಿಕವಾದಂಥ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಎಲ್ಲೂ ಕೂಡ ಅವರ ವಂಶಕ್ಕೆ ಮತ್ತು ಅವರಿಗೆ ಎಲ್ಲೂ ಚ್ಯುತಿಬಾರ್ದಂಗೆ ನಾವು ನಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಮನದಾಳಾಗಿದೆ. ಆ ಹಿನ್ನೆಲೆ ಒಳಗೆ ವರ್ಕ್ ನಡೀತಾ ಇದೆ. ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಎಲ್ಲ ಕಡೆ ವರ್ಕ್ ನಡೀತಾ ಇದೆ. ನಾವು ಹಳ್ಳಿ ಕಡೆ ಹೋದಾಗ ಈ ವಿಚಾರ ಹೇಳಿದಾಗ ಅವರು ಒಂದು ರೀತಿ ಮೂಕಸ್ಮಿತವರಾಗಿ ಜನ ಅದನ್ನು ಒಳಗಡೆ ತಗೊಳ್ತಾ ಇದ್ದಾರೆ. ಇಲ್ಲ ಸರ್, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮೊಮ್ಮಗ ಬರ್ತಾ ಇದ್ದಾರೆ, ನಾವು ಬರ್ತೀವಿ ಸರ್ ಅಂತೇಳಿ ಅವರ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಒಂದು ರೀತಿ ಸಾಮಾಜಿಕವಾದ ಜಾಗೃತಿ ಮೂಡಲಿ ಅನ್ನೋ ಕಾರಣಕ್ಕಾಗಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೀವಿ. ನಾವು ಬೈಕ್ ರ್ಯಾಲಿ ಮಾಡಿದ ತಕ್ಷಣವೇ ಏನು ಜಗತ್ತೇನು ಮುಡಿದು ಅಂತ ಅಲ್ಲ, ಆದರೆ ಒಂದು ಜಾಗೃತಿ ಮೂಡಲಿ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಅವರ ಮೊಮ್ಮಗ ಬರ್ತಾ ಇದ್ದಾರೆ ಭೀಮ್ರಾವ್ ಸಾಹೇಬರು, ಅವರ ವಿಚಾರಧಾರೆನ ಅವರು ಬರ್ತಾ ಇದ್ದಾರೆ ಅಂತೇಳಿ ಇದರಲ್ಲಿ ಕೂಡ ಮೈಕ್ಲಿ ಅನೌನ್ಸ್ ಮಾಡ್ತಾ ನಾವು ಮುಂದೆ ಸಾಗ್ತಾಯಿದ್ದೀವಿ. ಹಂಗಾಗಿ ತಾವೆಲ್ಲರೂ ಕೂಡ
ಒಂಚೂರು ಇದಕ್ಕೆ ಗಟ್ಟಿಯಾಗಿ ಒಂಚೂರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಾವೊಂದು ಬರವಣಿಗೆ ಮಾಡಬೇಕು ಅಂತ ಕಳಕಳಿ ಮನವಿಯನ್ನು ಮಾಡ್ತೀವಿ. ಆಮೇಲೆ ಈ ವೇಳೆ ಮುಖಂಡರಾದ ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಹಳ್ಳಿ ಜಗದೀಶ್, ಗೋವಿಂದರಾಜು, ಹರೀಶ್ ಉಡುವಾರೆ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಅರಸೀಕೆರೆ ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಅಸ್ತಿತ್ವ ಇಲ್ಲ. ನಾನು ನನ್ನ ಶಕ್ತಿ ಮತ್ತು ಜನರ ವಿಶ್ವಾಸದಿಂದ ಗೆದ್ದೆ, ನಿಮ್ಮಿಂದ ಅಲ್ಲ. ತಾಕತ್ತಿದ್ದರೆ 2028ರ ಚುನಾವಣೆಗೆ ಅರಸೀಕೆರೆಯಿಂದಲೇ ಸ್ಪರ್ಧಿಸಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನೇರ ಸವಾಲು ಹಾಕಿದ ಶಾಸಕ ಕೆ.ಎಂ. ಶಿವಲಿಂಗೇಗೌಡ. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಯುವ ಸಪ್ತಾಹ ಆಚರಣೆ. ಎಸ್ಟಿಎಂ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ಆಕರ್ಷಕ ಯುವ ಮೆರವಣಿಗೆ. ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಮೆರವಣಿಗೆಗೆ ಚಾಲನೆ. ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ನಷ್ಟವಾದ ರೈತರಿಗೆ ತಲಾ 15,000 ಪರಿಹಾರ ನೀಡಲು ಒತ್ತಾಯ. ಪರಿಹಾರ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡುವಂತೆ ಮನವಿ. ಎಪಿಎಂಸಿಯಲ್ಲಿ ಮೆಕ್ಕೆಜೋಳ ಖರೀದಿಗೆ ಬ್ರೋಕರ್ಗಳ ಮಧ್ಯಸ್ಥಿಕೆ ಖಂಡನೀಯ ಎಂದ ರೈತ ಸಂಘ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.